ಕಾಂಗ್ರೆಸ್ ವಿರುದ್ಧವಾಗಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರ್ಕಾರದ ವಿರುದ್ಧವಾಗಿ ಕೈ ಶಾಸಕರೇ ತಿರುಗಿ ಬಿದ್ದಿದ್ದಾರೆ. ಕೈ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸತ್ಯ ಮಾತಾಡಿದ್ರೆ ಸಿಎಂ ಡಿಸಿಎಂ ಬಾಯಿ ಮುಚ್ಚಿಸ್ತಾರೆ. ಕೈನಲ್ಲಿ ಪ್ರತಿಯೊಬ್ಬರೂ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ನಂಬರ್ 1 ಭ್ರಷ್ಟಾಚಾರ ಅಂತ ಸಿಎಂ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇ ಹೇಳಿದ್ರು. ಮುಖ್ಯಮಂತ್ರಿಗಳನ್ನ ಕೇಳಿದ್ರೆ ಹಾರಿಕೆಯ ಉತ್ತರ ಕೊಡ್ತಾರೆ. ಬಿಆರ್ ಪಾಟೀಲ್ ಹೇಳಿದ್ದು ನಿಜ ಎಂದಿದ್ದಾರೆ. ಬೇಲೂರು ಗೋಪಾಲಕೃಷ್ಣ ಸಚಿವರ ರಾಜೀನಾಮೆಯನ್ನೇ ಕೇಳಿದ್ದಾರೆ. ಇನ್ನು ದೇಶಪಾಂಡೆ ಗ್ಯಾರಂಟಿಗಳಿಂದ ಎಲ್ಲವೂ ಸರ್ವನಾಶ ಆಗ್ತಾ ಇದೆ ಅಂತ ಹೇಳಿ ಇವರು ಕೂಡ ಹೇಳಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಒಂದು ದಿನವೂ ಜನರ ಜೊತೆಗೆ ಮಾತನಾಡಿಲ್ಲ, ವ್ಯಾಪಾರದಲ್ಲಷ್ಟೇ ತೊಡಗಿದ್ದಾರೆ. ಸತ್ಯ ಮಾತಾಡಿದ್ರೆ ಅವರ ಬಾಯಿ ಮುಚ್ಚಿಸುವಂತಹ ಕೆಲಸವನ್ನ ಸಿಎಂ ಡಿಸಿಎಂ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷವಲ್ಲ, ವ್ಯಾಪಾರಕ್ಕಾಗಿ ಕೂತಿರುವಂತಹ ಸರ್ಕಾರ. ಚುನಾವಣೆಯ ಸಂದರ್ಭದಲ್ಲಿ 40% ಆರೋಪವನ್ನ ಮಾಡಿದ್ರಿ, ಪೇ ಸಿಎಂ ಎಂದಿದ್ರಿ. ಆದ್ರೆ ನಿಮ್ಮ ಯೋಗ್ಯತೆಗೆ ಅದನ್ನ ಸಾಬೀತುಪಡಿಸೋದಕ್ಕೆ ಆಗಿಲ್ಲ. ಇಷ್ಟಾದ್ರೂ ಕೂಡ ಸಿಎಂ ಡಿಸಿಎಂಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧವಾಗಿ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಛೀ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಉಪಮುಖ್ಯಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ? ನನಗೆ ಅನಿಸ್ತಕ್ಕಂಥದ್ದು, ಮಂತ್ರಿಗಳೇ ರಾಜೀನಾಮೆ ಕೊಡಿ, ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು. ಇವರೇ ಇದ್ದರೆ ಇವರು ದರೋಡೆಗೆ ನಿಂತಿದ್ದಾರೆ, ಲೂಟಿಗೆ ನಿಂತಿದ್ದಾರೆ. ಯಾಕೆಂದರೆ ಬಿಹಾರ ಚುನಾವಣೆ ಬೇರೆ ಬರ್ತಾ ಇದೆ. ಕಪ್ಪ ಕಾಣಿಕೆ ಅರ್ಪಿಸಬೇಕಲ್ವ? ಈಗ ಕಪ್ಪ ಕಾಣಿಕೆ ಕೊಡದೇ ಇದ್ದರೆ ನಿಮ್ಮ ಅಧಿಕಾರ ಕಳ್ಕೊಳ್ತಕ್ಕಂಥ ದಿನಗಳು ಬರ್ಬೋದು. ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ, ಆದರೆ ನಿಮ್ಮ ಮುಖ ನೋಡಿದರೆ ಜನ ತೂ ಛೀ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಉಪಮುಖ್ಯಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ? ನನಗೆ ಅನಿಸ್ತಕ್ಕಂಥದ್ದು,